ನನಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಕೈ ಕಾಲುಗಳೆಲ್ಲ ಸ್ವಲ್ಪ ಶೆಡ್ಕೊಳ್ತಾ ಇತ್ತು ಸರ್. ನಾನು ಏನೇ ಸ್ಟೆಪ್ ಮಿಸ್ ಮಾಡ್ತಾ ಇದ್ರು ಈ ಕಡೆ ಕಾಲು ಈ ಕಡೆ ತಿರುಗ್ಸೋದಿರುತ್ತೆ, ಈ ಕಡೆ ಕಾಲು ಈ ಕಡೆ ತಿರುಗ್ಸೋದಿರುತ್ತೆ ಸರ್. ಕರೆಕ್ಟಾಗಿ ತಿರುಗಿಸ್ತಾ ಇರಲ್ಲ ನಾವು ಒಂದೊಂದ್ಸಲ ಸರ್. ಮತ್ತೆ ಕೈಗೆ ಬರ್ಲಿ ಅಂತ ಹೇಳಿ ಕೈಯಲ್ಲಿ ಏನಾದ್ರು ಇದಾವ ಅದೇ ಲೊಕೇಶನ್ಸ್ ಎಲ್ಲ ನಮಗೆ ಫ್ರೀ ಆಗಿ ಸಿಗವು ಸರ್. ಈಗ ಸೆಂಟ್ ಹಾರ್ಡ್ವಿಕ್ ಸ್ಕೂಲ್ ಆಗಿರ್ಬೋದು, ಫ್ರೀ ಅಲ್ವ, ಅದಕ್ಕೆ ದುಡ್ಡಿತ್ತು, ಅದಕ್ಕೆ ದುಡ್ಡು ಕೊಟ್ಟಿದ್ದೀರಂತೆ. ಸೊ ಸಾರಿ, ನಾನು ಆ ಟೈಮಲ್ಲಿ ಅಬ್ಸೆಂಟ್ ಆಗಿದ್ದೆ. ಗುಜರಾತ್ ಕಚ್ಗೆ ಕರ್ಕೊಂಡೋಗಿಲ್ಲ ನಮಗೆ. ಗುಜರಾತ್ ಪ್ಲೇಸ್ ಹೆಸರು ಕಚ್. ರೆಸ್ಪೆಕ್ಟ್ ಕೊಡೋ ನಿಖಿಲ್ ಅವರೇ. ಕೃಷ್ಣ ಅವ್ರು ಬಂದ್ಬಿಟ್ಟು ಸೇಮ್ ರಾಮ್ ಚರಣ್ ತರ ಕಾಣ್ತಾರೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ಸೊ ನಮ್ಮ ಜೊತೆ ಇದ್ದಾರೆ ಜಸ್ಟ್ ಪಾಸ್ ಚಿತ್ರತಂಡದ ಕಲಾವಿದರಾದಂಥ ಅಭಿಷೇಕ್, ಅರ್ಪಿತಾ ಮತ್ತು ಗಗನ್ ಅವರು. ಸೊ ಬನ್ನಿ ಅವರವರ ಇಂಟ್ರೊಡಕ್ಷನ್ ಮಾಡೋಣ, ಅವ್ರ ಬಾಯಿಂದನೇ ಕೇಳೋಣ. ನಿಖಿಲ್ ಅಂತ. ಓಕೆ, ಶಿವರಾಜ್ ನಿನ್ನ ಪಾತ್ರ ಫಸ್ಟ್ ಸಿನಿಮಾದಲ್ಲಿ? ಇದು ಜಸ್ಟ್ ಪಾಸ್ ಅಲ್ಲಿ ನಾನು ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ. ನನ್ನ ಹೆಸರು ಅಭಿಷೇಕ್ ಕಲ್ಮನಿ ಅಂತ. ನಮ್ಮ ಜೊತೆ ನಿಖಿಲ್ ಅವರು ಇದ್ದಾರೆ, ಈಗ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಬಂದ್ಬಿಟ್ಟು ಮಿಸಿನ್ ಮಂಜ ಅಂತ ಒಂದು ಪಾತ್ರವನ್ನ ಮಾಡಿದ್ದೀನಿ. ಸೊ ನನ್ನ ಪೇರು ಬಂದ್ಬಿಟ್ಟು ಚಂದು ಅಂತ. ಚಂದು ಮತ್ತೆ ಆಫ್ ಸ್ಕ್ರೀನ್ ಅಲ್ಲಿ ಚಂದು, ಆನ್ ಸ್ಕ್ರೀನ್ ಅಲ್ಲಿ ಯಶಿಕಾ. ತಮಾಷೆಗೆ ಏನು. ನನ್ನ ಹೆಸರು ಅರ್ಪಿತಾ. ಈ ಮೂವಿ ನಾನು ಪ್ರಕೃತಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹೆಸರು ಗಗನ್ ಅಂತ. ನಾನು ಮೂವಿಲಿ ರಾಮು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ರಿಯಲ್ ಅಲ್ಲಿ ಎರಡು ಕೂಡ ಡ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ರೀಲ್ ಕೂಡ ಡ್ಯಾನ್ಸರ್, ರಿಯಲ್ ಕೂಡ ಡ್ಯಾನ್ಸರ್ ಆಗಿ ಮಾಡಿದ್ದಾರೆ. ಅದ್ಭುತವಾದಂತ ಡ್ಯಾನ್ಸರ್. ಸರಿ ಕೇಳಿ ಸರ್ ನೆಕ್ಸ್ಟ್. ಅಂದ್ರೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಟೀಸರ್ ಮತ್ತೆ ಟ್ರೈಲರ್ ಅಲ್ಲಿ ಕೆಲವೊಂದಷ್ಟು ಸೀನ್ಸ್ ಅದೆಲ್ಲ ತರಲೆ ತಮಾಷೆ ಹಾಡುಗಳೆಲ್ಲ ಅದೆಲ್ಲ ನೋಡಿದ್ದೀನಿ ನಾನು. ಆಕ್ಚುಲಿ ಓವರ್ ಆಲ್ ಹಿಂಗೆ ಅಂದ್ರೆ ರಿಲೇಟಬಿಲಿಟಿ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಎಷ್ಟು ಮಟ್ಟಿಗೆ ಇದು ರಿಯಲಿಸ್ಟಿಕ್ ಆಗಿದೆ ನಿಮ್ಮ ಪಾತ್ರಗಳು? ಸರ್, ನನ್ನ ಜೀವನದಲ್ಲಿ ನಾನು ರಿಯಾಲಿಟಿ ಅಂತಂದ್ರೆ ಸರ್ ಅದೇ, ಅಲ್ಲಿ ನಾವೇನು ಸ್ಕೂಲು ಕಾಲೇಜ್ಗಳಲ್ಲಿ ಏನು ಮಜಾ ಮಾಡಿದ್ದೀವಿ ಅದನ್ನೇ ತಗೊಬಂದ್ಬಿಟ್ಟು ನಾವು ಡ್ಯಾನ್ಸ್ ಮಾಡಿದ್ದೀವಿ ಸರ್. ಏನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ. ನೀವು ಫುಲ್ ಫ್ರೀ ಆಗಿ ಕಂಫರ್ಟೇಬಲ್ ಆಗಿ ಮಾಡಿ ಅಂತ ನಮಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆದಂತಹ ಭೂಷಣ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಕಲೈ ಮಾಸ್ಟ್ರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಆಮೇಲೆ ನಮಗೆ ಒಂದು 4 ದಿನ 3 ದಿನ ವರ್ಕ್ಶಾಪ್ ಮಾಡಿಸಿದ್ದಾರೆ ನಮಗೆ ಡ್ಯಾನ್ಸ್ ಮಾಡೋದನ್ನ. ಸೊ ಆ ಟೈಮಲ್ಲಿ ನಾವು ಚೆನ್ನಾಗಿ ತಿನ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿದ್ದೀವಿ, ವರ್ಕ್ಶಾಪ್ ಮಾಡಿದ್ದೀವಿ. ಆಮೇಲೆ ನನಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಕೈ ಕಾಲುಗಳೆಲ್ಲ ಸ್ವಲ್ಪ ಶೆಡ್ಕೊಳ್ತಾ ಇತ್ತು ಸರ್. ಯಾಕಂದ್ರೆ ಅದು ನನಗೆ ಮಾಡೋ ಅಭ್ಯಾಸ ಇಲ್ಲ. ಸೊ ಹೆಂಗ್ ಮಾಡೋದು, ಹೆಂಗ್ ಕುಣಿಯೋದು ಅಂತ. ಈಗ ಮಾಡಿದ್ರೆ ಈ ಇದು ಕುಣಿತಾವ ಮತ್ತೆ ಸರ್, ಈ ಸ್ಕೆಲಿಟನ್ಗಳು ಕುಣಿತಾವಲ್ಲ, ಹಂಗ್ ಕುಣಿತಾ ಇದ್ದೆ. ಆದ್ರೂ ಕೂಡ ಚೆನ್ನಾಗಿ ಮಾಡಿದ್ದೀನಿ ಸರ್ ಒಟ್ಟಾರೆ. ನಿಮ್ಮಲ್ಲೆಲ್ಲ ಒಳ್ಳೆ ಡ್ಯಾನ್ಸರ್ ಅಂದ್ರೆ ಗಗನ್ ಅವ್ರು ನಮಗೆಲ್ಲೋ ಒಂದ್ ಕಡೆ ಗಗನ್ ಅವರು ಕೂಡ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲೇ ಬೀಳ್ತಾ ಇದ್ರು ಕೈ ಹಿಡಿದು ಹೇಳ್ಸಿದ್ದಾರೆ. ಅಂದ್ರೆ ನಾನು ಏನೇ ಸ್ಟೆಪ್ ಮಿಸ್ ಮಾಡ್ತಾ ಇದ್ರು ಈ ಕಡೆ ಕಾಲು ಈ ಕಡೆ ತಿರುಗ್ಸೋದಿರುತ್ತೆ, ಈ ಕಡೆ ಕಾಲು ಈ ಕಡೆ ತಿರುಗ್ಸೋದಿರುತ್ತೆ ಸರ್. ಕರೆಕ್ಟಾಗಿ ತಿರುಗಿಸ್ತಾ ಇರಲ್ಲ ನಾವು ಒಂದೊಂದ್ಸಲ, ಹಿಂಗ ಅಥವಾ ಹೆಂಗೋ ತಿರುಗಿಸ್ತಾ ಇದ್ವಿ. ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾಕಂದ್ರೆ ಮೇನ್ ಫುಟ್ ವರ್ಕ್ ಅಷ್ಟೇ, ಕಾಲಲ್ಲಿ ಏನೋ ಶಕ್ತಿ ಬೇಕು ಅಲ್ವಾ. ಕರೆಕ್ಟ್ ಆಗಿ ಹೇಳ್ತಾರೆ, ಶಕ್ತಿ ತುಂಬಾ ಇದೆ ನಿಮ್ಮ ಕಾಲಲ್ಲಿ. ಕರೆಕ್ಟ್ ಆಗಿ ಹೇಳೋ ಕರೆಕ್ಟ್ ಆಗಿ. ಸೊ ಸ್ಟ್ರೆಂತ್ ಬೇಕಾಗುತ್ತೆ ಸರ್. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರ್ ಕಾಲ್ ಸೂಪ್ ಕೂಡ ನಮಗೆ ಕೊಡ್ಸಿದ್ದಾರೆ ಸರ್. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀನಿ. ಡ್ಯಾನ್ಸ್ ಚೆನ್ನಾಗಿ ಮಾಡ್ಲಿ ಅಂತ, ಕಾಲಿಗೆ ಶಕ್ತಿ ಬರ್ಲಿ, ಸ್ಟೆಮಿನಾ ಬರ್ಲಿ ಅಂತ ಸರ್. ಮತ್ತೆ ಕೈಗೆ ಬರ್ಲಿ ಅಂತ ಹೇಳಿ ಕೈಯಲ್ಲಿ ಕೈಮ ತಿನ್ಸಿದ್ದಾರೆ ಸರ್. ಸೊ ಹೇಗಿತ್ತು ಓವರ್ ಆಲ್ ಅನುಭವ ಹೇಗಿತ್ತು ಸರ್ ಅನುಭವ ಅಂದ್ರೆ ಸರ್, ನಾನು ಮೈಸೂರಲ್ಲಿ ಆಗಿದ್ದು ಶೂಟಿಂಗ್ ಎಲ್ಲ? ಸರ್ ಎಲ್ಲ, ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಅವರು ಬಂದ್ಬಿಟ್ಟು ಮೈಸೂರವರು ಸರ್. ಇವಾಗ ಅವ್ರು ಮೈಸೂರವ್ರು ಆಗಿರೋದ್ರಿಂದ ಎಲ್ಲಾ ಕಡೆ ನಮಗೆ ಫ್ರೀ ಲೊಕೇಶನ್ ಸಿಗವು. ಮೈಸೂರವರು ಸರ್, ಅದು ಬ್ರ್ಯಾಂಡ್ ಆಫ್ ದ ಮೈಸೂರು ನಮ್ಮ ಪ್ರೊಡ್ಯೂಸರ್ ಸರ್. ಯಾಕಂದ್ರೆ ಇಡೀ ಮೈಸೂರು ಅಂಬಾರಿ ಸ್ಟೀಲ್ಸ್ ಅಂತ ಇದೊಂದು ಪ್ರಮೋಷನ್ ಆಗಲಿ ಸರ್. ಶಶಿಧರ್ ಅಂತ, KV ಶಶಿಧರ್ ಸರ್ ಅವರು ಈ ವಿಡಿಯೋನ ನೋಡ್ತಾ ಇದ್ರೆ ಸರ್, ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಿಕ್ಚರಿಗೆ ಹಾಕೊಳ್ಳಿ, ನೀವು ಪ್ರೊಡ್ಯೂಸ್ ಮಾಡೋ ಪಿಕ್ಚರಿಗೆ. ಎಲ್ಲಿದ್ದೆ ನಾನು? ಇದು ಅಂಬಾರಿ ಸ್ಟೀಲ್ಸ್ ಅಲ್ಲಿ ಇದ್ದೆ. ಅದು ಬಿಟ್ಬಿಟ್ಟು ನೆಕ್ಸ್ಟ್ ಬರೋಣ. ಈಗ ಅದೇ ಲೊಕೇಶನ್ಸ್ ಎಲ್ಲ ನಮಗೆ ಫ್ರೀ ಆಗಿ ಸಿಗವು ಸರ್. ಈಗ ಸೆಂಟ್ ಹಾರ್ಡ್ವಿಕ್ ಸ್ಕೂಲ್ ಆಗಿರ್ಬೋದು, ಫ್ರೀ ಅಲ್ವ, ಅದಕ್ಕೆ ದುಡ್ಡಿತ್ತು, 50% ಡಿಸ್ಕೌಂಟ್. ಅದಕ್ಕೆ ದುಡ್ಡು ಕೊಟ್ಟಿದ್ದೀರಂತೆ. ಸೊ ಸಾರಿ, ನಾನು ಆ ಟೈಮಲ್ಲಿ ಅಬ್ಸೆಂಟ್ ಆಗಿದ್ದೆ. ಆ ಟೈಮಲ್ಲಿ ನಾನು ರಜಾ ಹಾಕಿದ್ದೆ. ಅದೇ ಅಲ್ಲೆಲ್ಲ ದುಡ್ಡು ಕೊಟ್ಟಿದ್ದಾರೆ ಸರ್. ಆಮೇಲೆ ಇದಕ್ಕೆ ಮಾತ್ರ ಕರ್ಕೊಂಡೋಗಿಲ್ಲ, ಬಹಳ ಬೇಸರ ಇದೆ ಸರ್ ನಮಗೆ. ಕಾಶ್ಮೀರ ಗುಜರಾತ್ ಕಚ್ಗೆ ಕರ್ಕೊಂಡೋಗಿಲ್ಲ ನಮಗೆ. ಗುಜರಾತ್ ಪ್ಲೇಸ್ ಹೆಸರು ಕಚ್. ರೆಸ್ಪೆಕ್ಟ್ ಕೊಡು. ನಿಖಿಲ್ ಅವರೇ.
ಗುಜರಾತ್ ಕಚ್ಚಿಗೆ ಕರ್ಕೊಂಡೋಗಿ ಆಕ್ಚುಲಿ ನನ್ನ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಬಹಳ ಆಸೆ ಇತ್ತು ಸರ್ ನನಗೆ. ಪಾಸ್ಪೋರ್ಟ್ ಎಲ್ಲ ಮಾಡಿಸಿದ್ದೆ, ಪಾಸ್ಪೋರ್ಟ್ ನಿಮಗೆ ಒಂದು ಪೇರ್ ಇದೆಯಾ? ನಿಮ್ಗೆ ಯಾಕೆ ಇದಿಲ್ಲ song? ಸರ್ ನಿಮ್ಗೊಂದು ಪೇರ್ ಇದಲ್ಲ ಸರ್ ನಾವು ಡ್ಯಾನ್ಸ್ ಮಾಡಿದೀವಿ ಸರ್, ನನ್ನ ಪೇರ್ ಜೊತೆ ಡ್ಯಾನ್ಸ್ ಮಾಡಿದೀನಿ. ಗುಜರಾತ್ಗೆ ಹಾಕಿದೆ. ಗುಜರಾತ್ ಅಲ್ಲಿ ಇಲ್ಲ ಸರ್, ನಾವು ಆಕ್ಚುಲಿ ಇದು ಜಸ್ಟ್ ಪಾಸ್ 2 ಅಂತ ಮಾಡ್ತಾ ಇದೀವಿ. ಒಬ್ನೇ ಮಾಡೋದನ್ನೇ ನೋಡಕ್ಕಾಗಲ್ಲ, ಇನ್ನು ಪೇರ್ ಜೊತೆ ಮಾಡೋದನ್ನ ಯಾರು ನೋಡಿ. ಆಲ್ರೆಡಿ ಸೆಕೆಂಡ್ ಯಾರಿ ಸರ್? ಸರ್ ಸೊಂಟಕ್ಕೆ ಬರ್ತಾರೆ ಸರ್ ಇವರು, ನಾನು ನಿಂತ್ಕೊಂಡ್ರೆ ಇವ್ರು ಕುಳ್ಳಿಕ್ಕಿದ್ದಾರೆ, ಬೇರೆ ಅವ್ರಿಗೆ ಅವ್ರು ನನಗೆ ಇಲ್ಲಿಗೆ ಬರ್ತಾರೆ. ಬಟ್ ಈಗ ನಾನು ಅಡಿಕೆ ಮರ, ಅವ್ರು ಸ್ವಲ್ಪ ಆಲದ ಮರ, ನನ್ನ ಪೇರು. ಇನ್ ವಿಡಿಯೋ ನೋಡ್ತಾ ಇದ್ರೆ ಬೇಜಾರಾಗ್ಬೇಡ ಶಿಖಾ. ಯಾಕೆ ಮಾತಾಡ್ರು ಎಲ್ಲ, ನಾನು ಒಬ್ಬನೇ ಮಾತಾಡ್ತಿದ್ದೀನಿ, ನನ್ನ ಕಟ್ಟೋಡ್ ಬಿಸಾಕ್ತಾರೆ ಮಾತಾಡಿದ್ದೆಲ್ಲ. ಕಚ್ಚು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸರ್, ಇಂಟ್ರಡಕ್ಷನ್ ಸಾಂಗ್ ಅಲ್ಲೇ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟಿದ್ದಾರೆ. ಕೈ ಎಲ್ಲ ಹಿಂಗೆ, ಎಲ್ಲರ ಕೈ ಹಿಂಗೆ ರೊಮ್ಯಾಂಟಿಕ್ ಸಾಂಗ್ ಅಲ್ವಾ actually? ಜಾಸ್ತಿ ಡ್ಯಾನ್ಸ್ ಮೂವ್ಸ್ ಎಲ್ಲ ಇಲ್ಲ. ಆತ ಸರ್ ಬ್ಯಾಕ್ ಗ್ರೌಂಡ್ ಲಿಫ್ಟ್ಸ್ ಎಲ್ಲ ಕಷ್ಟ ಆಗ್ಬಿಡುತ್ತಲ್ಲ ಸರ್. ಎತ್ತೋ ಸೀನ್ ಇತ್ತು ಒಂದು ನನ್ನ ಹೀರೋಯಿನ್ಗೆ, ಎತ್ತಕ್ಕಾಗಿಲ್ಲ ಅಷ್ಟೇ, ಅವರೇ ಎತ್ತಬೇಕಾಗಿತ್ತು. ಬೇಜಾರಾಗಬೇಡಮ್ಮ ಶಿಖಾ. ನಾಳೆ ದಿವಸ ಈ ತರ ಒಂದ್ ಮಾತು ಬರ್ಬಾರ್ದು. ಜನ ಒಳ್ಳೆ ಚೆನ್ನಾಗಿ ಕಾಪರೇಟ್ ಮಾಡೋರು ಸರ್ ಡ್ಯಾನ್ಸ್ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾವೇನೇ ಮಾಡಿದ್ರು ಕೂಡ ಮಾತಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಟ್ ದ ಎಂಡ್ ಆಫ್ ದ ಡೇ ಏನ್ ಹೇಳ್ಬೇಕು ಅಂದ್ರೆ ಸರ್, ಇವಾಗ ಏನ್ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ಬಂದಿದೆ ಸರ್, ಎಲ್ಲ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸರ್ Okay, ನೀವ್ ಹೇಳಿ. ಸೊ ಹೇಗಿತ್ತು? ಎಲ್ಲ ತುಂಬಾ ದೊಡ್ಡ ದೊಡ್ಡ ಘಟನೆಗಳೆಲ್ಲ ಆಕ್ಟ್ ಮಾಡಿದ್ದಾರೆ. ಅದು ಹೋಗ್ತದೆ ಸರ್ ಆಗಿತ್ತು, ರಂಗೇಣರು ಸರ್ ಆಗಿತ್ತು. ಹೆಂಗಿತ್ತು ಅನುಭವ ಅಂತ? ಆಕ್ಚುಲಿ ಇದು ನನ್ನ ಫಸ್ಟ್ ಮೂವಿ. ಸೊ ನನಗೆ ಆಕ್ಚುಲಿ ಫಸ್ಟ್ ಸೀನೇ ರಂಗಾಯಣ ರಘು ಸರ್ ಜೊತೆ. ಅವ್ರನ್ನ ನೋಡೂ ಇಲ್ಲ ನಾವು. ಕ್ಯಾರವನ್ ಹೌದು, ನಮ್ದೆಲ್ಲ ಫಸ್ಟ್ ಸೀನ್ ರಂಗಾಯಣ. ಹೌದು. ಸೊ ನಾವು ಕ್ಯಾರವನ್ ಇಂದ ಬಂದ್ವಿ. ನಮ್ಮ ರಂಗಾಯಣ ರಘು ಸರ್ ಆಕ್ಚುಲಿ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಿರೋದು ಸರ್ನ. ಸೊ ಓಕೆ ನೋಡೋಣ ಮಾತಾಡ್ಸೋಣ ಅಂತ ಹೋದ್ರೆ ಸೀನ್ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಆಕ್ಚುಲಿ ಡೈಲಾಗ್ ನಂದೇ ಇದ್ದಿದ್ದು ಫಸ್ಟು. ಅವ್ರನ್ನ ನೋಡಿ ಡೈಲಾಗೇ ಮರ್ತೋಗ್ಬಿಟ್ಟು ಡೈರೆಕ್ಟರ್ ಸರ್ ಏನಮ್ಮ ಡೈಲಾಗ್ ತಗೊಳಮ್ಮ ಅಂದರೆ 1 2 3 ಟೇಕ್ಸ್ ಆಯಿತು. ಆಮೇಲೆ ರಂಗಾಯಣ ರಘು ಸರ್ ಅಂದರೆ ಅವ್ರನ್ನ ನೋಡಿ ಅವ್ರು ಎಷ್ಟು ಲೈಕ್ ಆನ್ ಸ್ಪಾಟೇ ಅವರು ಲೈಕ್ ಡೈಲಾಗ್ಸ್ ಎಲ್ಲ ತಗೊಂಡು, ಸೊ ಅವರು ಇಮೋಷ್ನಲ್ ಆಗಿರ್ಬೋದು, ಲೈಕ್ ಕಾಮಿಡಿ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆ್ಯಕ್ಚುಲಿ ಇವರೆಲ್ಲ ಆಲ್ರೆಡಿ ಮಾಡಿದ ನಿಖಿಲ್ ಅಲ್ಲ, ಸೊ ಮೂವೀಸಲ್ಲಿ. ಸೊ ನಾನು ಎಕ್ಸ್ಟ್ರಾರ್ಡಿನರಿ ಆಕ್ಚುಲಿ ಮಾರಲ್ ಸಪೋರ್ಟ್ ಜಾಸ್ತಿ, ಕಾಲ್ ಎಳೆಯೋದಲ್ಲಿ ಎತ್ತಿದ ಕೈಗಳು. ಸೊ ಆಕ್ಚುಲಿ ಇವ್ನ ಸೀನ್ಸ್ ಎಲ್ಲ ಏನಾದ್ರು ಇದ್ರೆ ನಾನ್ ಸ್ವಲ್ಪ ಕುಳ್ಳಿ, ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನು ಅಯ್ಯೋ ಬೇಡ ಸರ್, ಇವನು ಓವರ್ಲ್ಯಾಪ್ ಮಾಡ್ಬಿಡ್ತಾನೆ ನನ್ನ. ಓವರ್ಲ್ಯಾಪ್ ಮಾಡ್ಬಿಡ್ತೀನಿ ಸರ್ ನಾನು. ನನಗೆ ಮತ್ತೊಂದು ಸರ್, ನನಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಸರ್, ಗುಂಪಲ್ಲಿ ನಾನು ಎಲ್ಲಿ ನಿಂತರೂ ಕಾಣಿಸ್ತೀನಿ ಸರ್. ಅದಕ್ಕೆ ನಾನು ಯಾವಾಗಲೂ ಹಿಂದ್ಗಡೆ ಹೋಗ್ತೀನಿ ಸರ್. ನಾನು ಲಾಸ್ಟ್ ಬೆಂಚ್ ಕ್ಲಾಸ್ ರೂಮಲ್ಲಿ ನಾನು ಜಾಸ್ತಿ ಸೀನ್ಸ್ಗಳನ್ನ ಹಿಂದ್ಗಡೆ ಬೆಂಚಲ್ಲೇ ಕೂತ್ಕೊಳ್ದಿದ್ದೀನಿ ಸರ್. ಸೊ ಅದಕ್ಕೆ ಹಿಂದ್ಗಡೆ ಕೂತ್ಕೊಂಡು ಕಾಣಿಸ್ತೀನಿ ಸರ್ ನಾನು. ಕ್ಯಾಮ್ರಾ ಇಟ್ರು ನಮಗೆ ಕ್ಲೋಸ್ ಅಪ್ ಏನು ಬರಲ್ಲ. ಆಕ್ಚುಲಿ ಒಂದು ಸೀನ್ ಇತ್ತು ಸರ್, ನಮ್ದು ಫೇರ್ವೆಲ್ ಸೀನ್. ಸೊ ಅಲ್ಲಿ ಫುಲ್ ಕ್ರೌಡ್ ಇತ್ತು. ಇವನೇನ್ ಮಾಡ್ದ, ಕ್ಯಾಮ್ರಾ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಮಾತ್ರ ಇವ್ನು ಕಾಣಿಸ್ಕೊಳ್ಳೋನು. ನಿಖಿಲ್ ಅಂದ್ರೆ ಕ್ಯಾಮ್ರಾ ಅಲ್ಲಿದ್ರೆ ನಿಖಿಲ್ ಅಲ್ಲಿರೋನು. ಸೊ ನೆಕ್ಸ್ಟ್ ಇಂದ ನಾವು ಅವನು ಲೈಕ್ ಅಳ್ವಡಿಸ್ಕೊಂಡ್ಬಿಟ್ವಿ. ನಾವು ಕ್ಯಾಮ್ರಾ ಅಲ್ಲಿರೋದು, ನಾವು ಆ ಕಡೆ ಹೋಗೋದು. ಸೊ ಅವನಿಂದ ತುಂಬಾ ಕಲಿತ್ವಿ ಸರ್, ಕ್ಯಾಮ್ರಾ ಅಲ್ಲೇ ಫೋಕಸ್ ಹೆಂಗೆ. ಆದ್ರೆ ಫೋಕಸ್ ಔಟ್ ಆಗಿರ್ತೀವಿ ಅಷ್ಟೇ. ಇವನೇ ತುಂಬಾ ಕಡೆ ಇದಾನೆ ಅಂತ ಡೈರೆಕ್ಟರ್ ಸರ್ ಕಟ್ಟೆ ಮಾಡ್ಬಿಟ್ಟಿದ್ದಾರೆ ಸರ್. ಪಾರ್ಟ್ 2ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ನಂದು ಇದೊಂದು ಫಸ್ಟ್ ಮೂವಿ. ನಾನು ಟಿ ವಿ ಶೋಸಲ್ಲೆಲ್ಲ ಮಾಡ್ತಿದ್ದೆ. ನಾನು ಮಾಡಬೇಕಾದ್ರೆ ನಾನು DKD ಮಾಡ್ತಿದ್ದೆ ಜಿ ಕನ್ನಡ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿದ್ರು ನನಗೆ, ಒಂದು ಮೂವಿ ಇದೆ, ಒಂದು ಪಾರ್ಟ್ ಇದೆ, ಮಾಡಬೇಕು ಡ್ಯಾನ್ಸರ್ ಪಾರ್ಟು ಅಂತ. ನನಗೆ ಅವಾಗ ಅಷ್ಟೇನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಯಾಕಂದರೆ ನನ್ನ ಫಸ್ಟ್ ಮೂವಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಏನೋ ಸುಮ್ಮನೆ ಚಿಕ್ಕ ಪುಟ್ಟ ಇರುತ್ತೆ ಅಂದ್ಕೊಂಡಿದ್ದೆ. ಅದ್ರ ಪ್ರಾಸೆಸ್ ಹೋಗ್ತಾ ತುಂಬ ಚೆನ್ನಾಗಾಯಿತು, ದೊಡ್ಡ ಮೂವಿನೇ. ಆಮೇಲೆ ನಂಗೆ ಶೂಟಿಂಗ್ ಪ್ರೋಸೆಸಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾವ ಥರ ಅಂದರೆ ನಾನು ಇನ್ನೊಂದು ಶೋ ಒಪ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಹಂಗೇನಿಲ್ಲ, ನಾನು ಡೇಟ್ಸ್ ಕ್ಲಾಶ್ ಆಗಿಬಿಟ್ಟಿತ್ತು. ಅದರಿಂದ ಬೇರೆ ಕಡೆ ಹೋಗಬೇಕು, ಇಲ್ಲೂ ಅದೇ ಡೇಟ್ಸ್ಗೆ ಅಲ್ಲೂ ಅದೇ ಡೇಟ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿ, ನನ್ನಿಂದ ಇವ್ರಿಗೆಲ್ಲ ಪ್ರಾಬ್ಲಮ್ ಆಗಿಬಿಡ್ತು. ಆದರೂ ನಾನು ಇಲ್ಲಿವರೆಗೂ ಉಳಿಸಿದಾರೆ ಅಂದರೆ ಅವ್ರು ದೊಡ್ಡತನ, ಅವ್ರು ಒಳ್ಳೆತನ. ಹೇಳಿದರು ಆಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಮೊನ್ನೆ ಟ್ರೈಲರ್ ಲಾಂಚಲ್ಲೆಲ್ಲ ಹೇಳಿದರು ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೆ ಉಳಿಸಿದ್ದೀನಿ ಹಂಗೆ ಹಿಂಗೆ ಅಂತ.
ಆಮೇಲೆ ತಿರ್ಗಾ ಡ್ಯಾನ್ಸಿಂಗ್ ಶೂಟಿಂಗ್ ಎಲ್ಲ ಅಂತ ಬಂದಮೇಲೆ ನನಗೆ ಟಿ ವಿಲೆಲ್ಲ ಮಾಡೋ ಅಭ್ಯಾಸ, ಈ ಥರ ಎಲ್ಲ ಶೂಟಿಂಗಲ್ಲಿ ಒಂದು 10 ಟೇಕು ಆ ಥರ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ನನಗೂ ಸ್ವಲ್ಪ ಸ್ಟ್ರೆಸ್ ಆಗ್ತಿತ್ತು. ಆದರೆ ಇವ್ರನ್ನೆಲ್ಲ ನೋಡ್ಬಿಟ್ಟು ಇವರೆಲ್ಲ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಚುಲಿ ಚೆನ್ನಾಗೇ ಮಾಡ್ತಿದ್ರು. ನಮ್ಮ ನಿಖಿಲ್ ಅವ್ರು ನೋಡ್ಬಿಟ್ರೆ ನನಗೆ ಹೆಸರೇ ತೊದಲಿಸ್ತಾ ಅಂದ್ರೆ ಅರ್ಥ ಮಾಡ್ಕೊಳ್ತೀನಿ. ನಮ್ಮ ನಿಖಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಸ್ಟೆಪ್ಪು ಕ್ಲೀನಾಗಿ ಮಾಡೋರು ಅಂದರೆ ಕ್ಲೀನಾಗಿ ಮಿಸ್ ಮಾಡೋರು. ನಂಗೆ ನೋಡೋಕ್ಕಾಗ್ಲಿ, ನಾನೇ ಹೋಗ್ತಿದ್ದೆ ಅವ್ರ ಹತ್ರ, ಹಂಗಲ್ಲ ಹಿಂಗೆ ಅಂತ ನನಗೆ ನೋಡೋಕ್ಕಾಗ್ತಿಲ್ಲ, ಪಾಪ ಜನ ಹೆಂಗೆ ನೋಡ್ತಾರೆ ಅಂತ. ಆಮೇಲೆ ಇವ್ರು ಬಂದ್ಬಿಟ್ಟು ನಮ್ಮ ಕೃಷ್ಣ ಅವ್ರು ಬಂದ್ಬಿಟ್ಟು ಸೇಮ್ ರಾಮ್ ಚರಣ್ ಥರ ಕಾಣ್ತಾರೆ. ಅವ್ರ ಥರ ಡ್ಯಾನ್ಸ್ ಮಾಡಲ್ಲ ಅಷ್ಟೇ, ಅದೊಂದು ಲೋಪ ಅವ್ರ ಹತ್ರ. ಆಮೇಲೆ ನಮ್ಮ ಹೀರೋ ಸರ್ ಬಂದ್ಬಿಟ್ಟು ಅವರು ಸಖತ್ತಾಗಿ ಅವ್ರಿಗೆ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ. ಅವ್ರಿಗೆ ನನಗೆಲ್ಲ ಕೇಳ್ತಿರ್ತಾರೆ. ಬ್ರೇಕ್ ಟೈಮಲ್ಲಿ ಸುಮ್ಮನೆ ಇರಲ್ಲ ನಾವೆಲ್ಲ, ನಾನು ನಮ್ಮ ಹೀರೋ ಸರ್ ಅವರೆಲ್ಲ ಸುಮ್ಮನೆ ಏನೋ ಒಂದು ನಮ್ಮ ಬ್ರೇಕ್ ಟೈಮಲ್ಲೆಲ್ಲ ನಾವು ಯಾವುದೋ ಒಂದು ಬೇರೆ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ನಾನೆಲ್ಲೋ ಶೋಲ್ಲಿ ಮಾಡ್ತಿರೋ ಸ್ಟೆಪ್ಸ್ ಎಲ್ಲ ನನಗೆ ಹೇಳ್ಕೊಡು ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ. ಆಮೇಲೆ ತಿರ್ಗಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು, ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಹೊಸದಾದ ಕಾರಣ ನನಗೆಲ್ಲ ಕಲಿಯೋಕ್ಕೆ ಸಿಕ್ತು. ನನಗೆ ತುಂಬ ಕಲಿತೆ. ಇದರಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ನಾನು ಡ್ಯಾನ್ಸರ್ ಹಾಕಿನ ಮುಂಚೆ ಆ್ಯಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ. ಅದು ಯಾವಾಗೋ ಅನ್ಕೊಂಡಿದ್ದು ಇವಾಗ ನೆರವೇರ್ತಿದೆ. ತುಂಬ ಖುಷಿ ಆಗ್ತಿದೆ. ಒಟ್ಟಿನಲ್ಲಿ ನಮ್ಮ ಮೂವಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ನಮಗಿನ್ನೂ ನೋಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ, ತೋರಿಸ್ತಾರೆ ಪ್ರೀಮಿಯರ್ ಶೋ ಅಲ್ಲಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನಾವೆಲ್ಲ ಎಕ್ಸೈಟೆಡ್ ಆಗಿದ್ದೀವಿ. ಒಟ್ಟಿನಲ್ಲಿ ತುಂಬ ಖುಷಿ ಆಗ್ತದೆ ಈ ಮೂವಿ ಮಾಡಿದ್ರು. ಈಗ ನಿಮ್ಮ 4 ಜನದಲ್ಲಿ ಯಾರೆಲ್ಲ ಈಗ ರೈಟ್ ಸ್ಟೂಡೆಂಟ್ಸ್ ಅಥವಾ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಯಾರೆಲ್ಲ ನೀವು? ನಾನು ಜಸ್ಟ್ ಪಾಸ್. ಹೌದಾ? ಓಕೆ. ನಾನು ಆವ್ರೇಜ್. ಸರ್ ನಾನು ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಫಸ್ಟ್ ರ್ಯಾಂಕ್ ಸರ್. ಎಜುಕೇಶನ್ ಅಲ್ಲಿ ಅಂತ ಬಂದ್ರೆ ನಾನು ಜಸ್ಟ್ ಪಾಸ್. ಸ್ಪೋರ್ಟ್ಸ್ ಅಲ್ಲಿ ಏನ್ ಆಡ್ತಿದ್ರಿ? ರನ್ನಿಂಗ್ ರೇಸ್, ಕಬಡ್ಡಿ ತುಂಬಾ ಚೆನ್ನಾಗಿ ಆಡ್ತೀನಿ ಸರ್. ನಾನು ಕಾಲ್ ಎತ್ತಿದ್ರೆ ದಾಟ್ಬಿಡ್ತೀರ ಎಲ್ಲರೂ ನೀವು. ಅಂಪೈರ್ ಅಲ್ಲಪ್ಪ, ಕಬಡ್ಡಿ ರೈಡರ್ ಮಾಡ್ತೀನಿ ನಾನು. ರೈಡ್ ಚೆನ್ನಾಗಿ ಮಾಡ್ತೀನಿ ಸರ್. ಆಮೇಲೆ 30 ಸೆಕೆಂಡ್ ಹಿಡಿದಿಟ್ಕೋಬೇಕು ಕಬಡ್ಡಿ. ಆ ಎಂಡಲ್ಲಿ ಮಲ್ಕೊಂಡ್ರೆ ಈ ಎಂಡಲ್ಲಿ ಸಿಕ್ಬಿಡುತ್ತೆ. ಸೊ ಟ್ಯಾಕಲ್ ತುಂಬಾ ಚೆನ್ನಾಗಿ ಮಾಡಿ ಕಾಲು ಹಿಡಿದು ಎಳಿತೀನಿ. ಇವಾಗ ಮಾಡ್ತಾ ಇದ್ದೀನಲ್ಲ ಇವಳಿಗೆ. ನನಗೆ ಜಾಸ್ತಿ ಕಾಲಿಲ್ಲ ಸರ್. ಆಮೇಲೆ ಸರ್ ನಾನು ಓದಿ ಜಸ್ಟ್ ಪಾಸ್ ಸರ್. ನಾನು ಆಕ್ಚುಲಿ 3-4 ಸಬ್ಜೆಕ್ಟ್ ಫೇಲ್. ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸು, ಆಮೇಲೆ ಸೋಷಿಯಲ್ ಸೈನ್ಸು, ಆಮೇಲೆ ಸೈನ್ಸ್ ಅಲ್ಲಿ ಬಯಾಲಜಿ ಅಂದ್ರೆ ಬಹಳ ಇಷ್ಟ ಸರ್ ನನಗೆ. ಆಮೇಲೆ ಅದರಲ್ಲಿ 3 ಸಬ್ಜೆಕ್ಟ್ ಅಲ್ಲಿ ನಾನು ತುಂಬಾ ರ್ಯಾಂಕ್ ಸರ್. 100ಗೆ ನಾನು 35 ತಗೊಂಡಿದ್ದೀನಿ ಸರ್. ತುಂಬಾ ರ್ಯಾಂಕ್, ಚೆನ್ನಾಗಿ ಓದ್ತೀನಿ. ನಮ್ಮ ಮಿಸ್ ಬಂದ್ಬಿಟ್ಟು ಅನುರಾಧ ಮಿಸ್ ಅಂತ ಸೋಷಿಯಲ್ ಸೈನ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಬಟ್ ನಾನು ಕಲಿತಿರ್ಲಿಲ್ಲ ಅಷ್ಟೇ. ಆಮೇಲೆ ಶ್ರುತಿ ಮಿಸ್ ಅಂತ ಮ್ಯಾಥ್ಸು, ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ನಾನು ಕಲಿತಿರ್ಲಿಲ್ಲ ಅಷ್ಟೇ. ಅವರು ಕನ್ನಡ ಎತ್ತಿರ್ತಾಯಿ ಸರ್. ಇಂಗ್ಲಿಷ್ ಐ ಕ್ಯಾನ್ ಮ್ಯಾನೇಜಬಲ್ ಅಂಡ್ ಐ ಕ್ಯಾನ್ ಬ್ಯಾಲೆನ್ಸ್ ದ ಇಂಗ್ಲಿಷ್ ವೆರಿ ಪರ್ಫೆಕ್ಟ್ಲಿ. ಸರ್ ನಾನು ಇವಾಗ ಬಂದು 5 ವರ್ಷ ಆಯ್ತು ಸರ್ ಬೆಂಗಳೂರಿಗೆ. 5 ವರ್ಷದಲ್ಲಿ ನೀವು ನಂಬ್ತೀರಾ ಬಿಡ್ತೀರಾ ಸರ್, ನಾನು 5 ವರ್ಷದಲ್ಲಿ ನಾನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಲ್ಲಿ ಸರ್ವೈವ್ ಆಗಿದ್ದೀನಿ ಸರ್. ನನಗೆ ಸರ್ ನನ್ನ ಊಟ ನಾನು ಮಾಡ್ತೀನಿ. ಬೆಳಗ್ಗೆ ತಿಂಡಿ ತಿನ್ಕೊಂಡ್ಬಂದು ಒಳ್ಳೆ ಮಸಾಲೆ ದೋಸೆ ತಿಂದೆ, ಇಡ್ಲಿ ತಿಂದೆ. ಈಗ ಮಧ್ಯಾಹ್ನ ಮತ್ತೆ ನಾನು ಒಳ್ಳೆ ನಾನ್ ವೆಜ್ ತಿಂತೀನಿ, ಮತ್ತೆ ನೈಟ್ ತಿಂತೀನಿ. ರೂಮ್ ರೆಂಟು ದುಡ್ಡು ನಮ್ಮ ಪ್ರೊಡ್ಯೂಸರ್ ಸರ್ದು. ಸರ್ ಶೂಟಿಂಗ್ ಆದ್ಮೇಲೆ ಸರ್, ಶೂಟಿಂಗ್ ಇಂತ ಮುಂಚೆ, ಶೂಟಿಂಗ್ ಆದ್ಮೇಲೆ ನಾನು ಹೇಳ್ತಾ ಇರೋದು. ಅಂದ್ರೆ ಇವಾಗ ಶೂಟಿಂಗ್ ಇಂತ ಮುಂಚೆ ನಾನು ಸರ್ವೈವ್ ಆಗಿದೆ. ಶೂಟಿಂಗ್ ಆದ್ಮೇಲೆ ಪ್ರೊಡ್ಯೂಸರ್ ಸರ್ ಅಡಿಯಲ್ಲಿ ಅವರ ಗರಡಿಯಲ್ಲಿ ಶೂಟಿಂಗು. ಅದಾದ್ಮೇಲೆ ಮತ್ತೆ ನಾನೇ ಅಲ್ವಾ ಸರ್. ನಾನು ಹೊರಟೆ ಬೇಗ, ನಂಗೆ ಬೇರೆ ಟೈಮ್ ಇದೆ ಈಗ. ಆದ್ಮೇಲೆ ಇನ್ನೊಂದ್ ಕಡೆ ಚೆನ್ನಾಗಿದೆ ಜಸ್ಟ್ ಪಾಸ್. ಸರ್ ಟೋಟಲ್ ಆಗಿ ನಾವು ಕೆಲಸನೇ ಮಾಡಿಲ್ಲ, ಫುಲ್ ಮಜಾ ಮಾಡಿದೀವಿ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ಆಲ್ ಟೈಮ್ ಫ್ರೆಂಡ್ಸ್ ಆಗಿದ್ದಾರೆ ಎಲ್ಲರೂ. ನಿಖಿಲ್ ಅವ್ರಾಗಿರ್ಬೋದು, ನಿಖಿಲ್ ಅವ್ರನ್ನ ನಾವು ಯೂಟ್ಯೂಬಲ್ಲಿ ನೋಡ್ತಿದ್ವಿ ನಾವು. ನಿಖಿಲ್ ಆಗ್ಲಿ, ಗಗನ್ ನಾವು ದಾವಣಗೆರೆ ಅವರೇ, ಆದ್ರೂ ಮೀಟ್ ಆಗಿದ್ದಿಲ್ಲ. ಈ ಸಿನಿಮಾ ಮೂಲಕ ಮೀಟ್ ಆದ್ವಿ. ಆಮೇಲೆ ಮಹೇಶ್ ಅಂತ ಕೋ ಡೈರೆಕ್ಟರ್ ಇದ್ದಾರೆ, ಅವ್ರು ಕೂಡ ದಾವಣಗೆರೆ ಅವರೇ. ಈಗ ಈ ಆಲ್ಮೋಸ್ಟ್ ಈ ಟೀಮ್ ಅಲ್ಲಿ ಸುಮಾರು ಜನ ದಾವಣಗೆರೆ ಅವರೇ ವರ್ಕ್ ಮಾಡಿದ್ದಾರೆ. ಸುಜಯ್ ಅಂತ DOP ಸರ್, ಅವರು ಅಷ್ಟೇ. ಮತ್ತೆ ನಾನು ಶ್ರೀ ಬ್ರೋ ಅವ್ರನ್ನ SLVಲಿ ಮೀಟ್ ಆಗಿದ್ದೆ 2000. ಅವ್ರದ್ದು ಇದು ಇರುವುದೆಲ್ಲವ ಬಿಟ್ಟು ಟೀಸರ್ ಲಾಂಚ್ ಅಲ್ಲಿ ನಾನು ಮೀಟ್ ಆಗಿದ್ದೆ. ಆಮೇಲೆ ನೆಕ್ಸ್ಟ್ ಅದು ಯಾವ ತರ ಕೋಇನ್ಸಿಡೆನ್ಸ್ ಆಯ್ತು ಅಂತಂದ್ರೆ, ಈಗ ಮೊನ್ನೆ ನಾವು ಸಾಂಗ್ ರಿಲೀಸ್ ಮಾಡಿದ್ವಿ SLV ಇದರಲ್ಲಿ ಮಲ್ಲೇಶ್ವರಂ ಅಲ್ಲಿ. SRV ಇಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವ್ರು ಬಂದಿದ್ರು. ಆವಾಗ ಈಗ ಹಿಂಗೆ ಅಂದ್ರೆ
ಶ್ರೀ ಸರ್ ಜೊತೆನೆ ನಾವೀಗ ವರ್ಕ್ ಮಾಡಿದೀವಿ. ಆ ತರ ಒಂದು ಕೋಇನ್ಸಿಡೆನ್ಸ್ ಸುಮಾರು ಖುಷಿ ಆಗಿದೆ ಅಷ್ಟೇ. ತುಂಬಾ ಎಂಜಾಯ್ ಮಾಡಿದೀವಿ ಪ್ರೊಸೆಸ್ನ. ಇಲ್ಲ ಪ್ರೊಡ್ಯೂಸರ್ಸರು ಎಲ್ಲರೂ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಕಾರ್ ಚೆನ್ನಾಗಿ ಓಡಿಸಿದೆ, ಕಾರ್ ಚೆನ್ನಾಗಿ ಓಡಿಸಿದೆ. ಕೃಷ್ಣ ಅನ್ನೋ ಒಂದು ಇದು ಕ್ಯಾರೆಕ್ಟರ್ ಯಾಕೆ, ಆ ಕ್ಯಾರೆಕ್ಟ್ರೇ ನನಗೆ ಯಾಕೆ ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಆಲ್ಮೋಸ್ಟ್ ನಾವು ಅಂತೂ ಜಸ್ಟ್ ಪಾಸ್ 35, ಅದು 35 ಹೊಡೆದಾಡಿ ಆ ಕಡೆ ಈ ಕಡೆ ಗುದ್ದಾಡಿ ಅವ್ರು ಏನೋ ಹಾಳಾಗಿ ಹೋಗ್ಲಿ ಇವರೆಲ್ಲ ಮೊದ್ಲು ಇಲ್ಲಿಂದ ತೊಲಗ್ ಬಿಡ್ಲಿ ಅಂತ ಸಿಕ್ಕಿರ್ಬೋದೇನೋ 35. ಅದು ಸುಮಾರು ಅಟೆಂಪ್ಟ್ಗಳು ಆದ್ಮೇಲೆ ನಾವೆಲ್ಲ ಆನ್ಸರ್ ಶೀಟ್ನಾಗೆ ಸರ್ ಪ್ಲೀಸ್ ಇವತ್ತು ನಮಗೆ ಕಷ್ಟ ಇತ್ತು, ಅದು ಇತ್ತು ಇದು ಇತ್ತು ಅಂತಂದು ಆಲ್ಮೋಸ್ಟ್ ಆ ತರ ಕೊನೆಗೆ ಬರೆದು ಇಟ್ಟೋರು ಆಗಿದೀವಿ. ಜಸ್ಟ್ ಪಾಸ್ ಸಿಕ್ಕಿದೆ. ನಾವು ಜಸ್ಟ್ ಪಾಸ್ ಸಿನಿಮಾ ಮಾಡಿದೀವಿ. ಎಲ್ಲರೂ ಫಸ್ಟ್ ಕ್ಲಾಸ್ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ಜಾಸ್ತಿ ಅಪೇಕ್ಷೆ ಇಲ್ಲ. ನಿಮ್ ಪ್ರೀತಿ, ಆಶೀರ್ವಾದ, ಹಾರೈಕೆ ಅಷ್ಟೇ ಕೇಳೋದು. ಓಕೆ, ನಿಮ್ಮನ್ನ ಅವರು ಪೇರಾಗಿ ತಗೊಳ್ಳಿಲ್ಲ, ನಿಮ್ ಪೇರ್ ಅವ್ರ ಬಗ್ಗೆ ಹೇಳಿ. ನನ್ ಪೇರಂತೂ ಹೇಳಿ, ನಾವು ರಿಯಲ್ ಲೈಫ್ ಕೇಳ್ತೀವಿ. ರಿಯಲ್ ಲೈಫಾ? ರಿಯಲ್ ಲೈಫ್ ಯಾಕೆ ಹೀಗೆ? ಯಾಕೆ ನಿಮ್ ರಿಯಲ್ ಲೈಫ್ ಪೇರ್ ಹೇಳು. ಇಲ್ಲ, ರಿಯಲ್ ಲೈಫ್ ಇನ್ನ ಸಿಕ್ಕಿಲ್ಲ ನಂಗೆ. ಎಲ್ಲ ಬೋರಿಂಗ್ ಪ್ರಪೋಸ್ ಮಾಡಿರೋದು. ಅದೇ ಹೇಳ್ಬೋದಿತ್ತಲ್ಲ, ಯಾಕೆ ಹೀಗೆ ಅಂತ. ಅಲ್ಲ, ನಾನು ಇಲ್ಲಿ ಸಿನಿಮಾದಲ್ಲಿ ಅಂತ ಅನ್ಕೊಂಡೆ ನಾನು. ಸಿನಿಮಾದಲ್ಲಿರೋ ಪೇರ್ ಬಗ್ಗೆ ಕೇಳಿ ಚೆನ್ನಾಗಿ. ಸಿನಿಮಾದಲ್ಲಿರೋ ಪೇರು ತುಂಬಾ ಚೆನ್ನಾಗಿದೆ, ತುಂಬಾ ಹ್ಯಾಂಡ್ಸಮ್. ಇವ್ರು ಯಾರು ಹ್ಯಾಂಡ್ಸಮ್ ಇಲ್ಲ, ಸ್ಲಿಮ್ ಆಗಿದ್ದಾರೆ ತುಂಬಾ. ಸ್ಲಿಮ್, ನಿಖಿಲ್ಗಿಂತ ಸ್ಲಿಮ್. ನನಗಿಂತ ಕ್ಯೂಟ್, ತುಂಬಾ ಕ್ಯೂಟ್ ನನ್ನ ಪೇರು. ನನಗಿಂತ ಹ್ಯಾಂಡ್ಸಮ್ ಏನಲ್ಲ, ನನಗಿಂತ ಸ್ಲಿಮ್ ಅಷ್ಟೇ. ಆಕ್ಚುಲಿ ಈ ಮೂವಿಲಿ ನನ್ನ ಪಾತ್ರ ಹೆಂಗಿದೆ ಅಂದ್ರೆ, ಸೊ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನಿ ಸೊ ಆ ಥರನೇ ಡೈಲಾಗ್ಸ್ ಆದ್ರೂ ಆಗಿರಲಿ. ಸೊ ನಾನು ಚೇಷ್ಟೆ ಏನೇನು ಮಾಡ್ತೀನೋ, ಸೊ ನಾನು ಆಳ್ವಾಸ್ ಕಾಲೇಜಲ್ಲಿ ಹಾಸ್ಟೆಲ್ ಓದಿದ್ದು. ಸೊ ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೇಮ್, ಇಲ್ಲ ಡಿಗ್ರಿ. ಸೊ ಅಲ್ಲಿ ಏನೇನು ಚೇಷ್ಟೆ ಮಾಡಿದ್ದೀನೋ ಸೊ ಎಲ್ಲ ಮೂವಿಲಿ ನಾನು ಚೇಷ್ಟೆ ಮಾಡಿದ್ದೀನಿ. ಸೊ ನನಗೇನು ಕಷ್ಟ ಆಗಿಲ್ಲ. ಸೊ ಓವರ್ ಆಲ್ ಈಗ ಫೆಬ್ರವರಿ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಜನಗಳಿಗೆ? ಯಾಕೆ ಈ ಸಿನಿಮಾ ನೋಡ್ಲೇಬೇಕು? ಯಾಕಂದ್ರೆ ಸಾಕಷ್ಟು ಸಿನಿಮಾ ಬರುತ್ತೆ ವಾರಕ್ಕೊಂದ್ಸಲ. ಸೊ ಯಾಕೆ ಇದನ್ನ ನೋಡ್ಲೇಬೇಕು ಅಂತ? ಸರ್, ಕನ್ನಡ ಸಿನಿಮಾ ಅಂತ ಬಂದ್ರೆ ನಮ್ದಷ್ಟೇ ಅಲ್ಲ ಸರ್, ತುಂಬಾ ಹಲವಾರು ಸಿನಿಮಾಗಳು ಬರ್ತಾ ಇದೆ. ಅಂದ್ರೆ ಎಲ್ಲಾ ಸಿನಿಮಾನು ನೋಡ್ಲಿ, ಕನ್ನಡ ಯಾರ್ಯಾರಿಗೆ ಎಂಟರ್ಟೈನ್ಮೆಂಟ್, ಒಬ್ಬೊಬ್ರದ್ದು ಒಂದೊಂದು ಜಾನರ್ ಇರುತ್ತೆ ಸರ್. ಕಾಲೇಜ್ ಹುಡುಗರುಗಳು ನಮ್ಮಂತ ಜಸ್ಟ್ ಪಾಸ್ ನೋಡ್ತಾರೆ, ಇನ್ನ ಕೆಲವು ಫ್ಯಾಮಿಲಿ ಓರಿಯೆಂಟೆಡ್ ಬೇರೆ ತರ ಫ್ಯಾಮಿಲಿ ಪರ್ಟಿಕ್ಯುಲರ್. ಬಟ್ ನಮ್ ಸಿನಿಮಾ ಅಂತ ಬಂದರೆ ಎಲ್ಲಾ ತರದಿದೆ ಸರ್. ನಿಮ್ಗೆ ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮದರ್ ಸೆಂಟಿಮೆಂಟ್ ಇದೆ, ಆಮೇಲೆ ಲೆಕ್ಚರ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಮಧ್ಯ ನಡೆಯತಕ್ಕಂಥ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಆಮೇಲೆ ನಮ್ಮ ಪಾತ್ರಗಳು ಹೆಂಗಂದ್ರೆ, ನಾವು ಫ್ರೆಂಡ್ಸ್ಗಳು ಎಲ್ಲಾ ಕಡೆ ಯಾವ ರೀತಿ ನಾವು ಕಾಲೇಜಲ್ಲಿ ಯಾರು ನೀವು ಕೂಡ ಮಾಡಿರ್ತೀರಾ, ಇನ್ನು ಎಲ್ಲಾ ಸ್ಟೂಡೆಂಟ್ಸ್ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅವ್ರ ಲೈಫಲ್ಲಿ. ಹಾಗೇ ಇರುತ್ತೆ. ಈಗ ನಮ್ಮ ಸಿನಿಮಾ ನೋಡಿದ್ರೆ 2.5 ಗಂಟೆ 2 hours 16 minutes ಅನ್ಸುತ್ತೆ ಸರ್. ಅದ್ರಲ್ಲಿ ಒಂದಾದ್ರೂ ಸೀನ್ ಕನೆಕ್ಟ್ ಆಗೇ ಆಗುತ್ತೆ ಸರ್ ಒಬ್ರಿಗೂ. ಅವ್ರ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮೆಸೇಜು ಇದೆ ಸರ್. ಅಂದ್ರೆ ಈಗ ನೋಡಿ, ನಮ್ಗೆ ಟೀಚರ್ಸ್ಗಳು ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಚೆನ್ನಾಗಿ ಓದೋರ್ನ ಇದು ಮಾಡ್ತಾರೆ ಸರ್, ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಓದದೇ ಇರೋರ್ನ ಬೈತಾರೆ. ಯಾಕೆ? ನಮಗೂ ಒಂದು ಬೂಸ್ಟ್ ಅಪ್ ಮಾಡ್ಬೇಕಲ್ಲ ಯಾರಾದ್ರೂ. ನಮ್ಗೆ ಕೈ ಹಿಡಿದ ಮೇಲೆ ಎತ್ತೋರು ಯಾರಾದ್ರೂ ಬೇಕಲ್ಲ ಸರ್. ನಮಗೆ ನಾವಂತೂ ಸೆಲ್ಫ್ ಮೋಟಿವೇಟ್ ಆಗಲ್ಲ. ಯಾರಾದ್ರೂ ಫ್ರೆಂಡ್ಸ್ ಆದ್ರೂ ಇದಾರೆ ನಮ್ಮ ಹತ್ರ ಅಟ್ಲೀಸ್ಟ್. ನಾನಿದ್ದೀನಿ ಬಿಡ ಮಗ, ಜಸ್ಟ್ ಪಾಸ್ ಏನೋ ಬಿಡ, ತಲೆ ಕೆಡ್ಸ್ಕೊಬೇಡ, ಈ ಸತಿ ಓದಿಲ್ಲ ಅಂದ್ರು ನೆಕ್ಸ್ಟ್ ಟೈಮ್ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು, ಫ್ರೆಂಡ್ಸ್ ಆದ್ರೂ ಇದಾರೆ ಸರ್. ಈ ತರ ನಾನು ಹೇಳ್ತಾ ಇರೋದು ಹೆಂಗೆ, ಎಷ್ಟೋ ಸೂಸೈಡ್ಗಳಾಗಿ ಹೋಗಿದ್ದಾವೆ ಸರ್ ಚೆನ್ನಾಗಿ ಓದಿಲ್ಲ ಅಂತಂದ್ರೆ. ನಾವು ನೋಡಿ ಎಷ್ಟು ಹೆಂಗಿದೀವಿ, 35 ತವರು ನಾವು 35 ಎಲ್ಲ ನಾವು ಫೇಲ್ ಆದ್ರೂ ನಾವು ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ ಸರ್ ನಮಗೆ. ನೆವರ್ ಕ್ವಿಟ್ ಸರ್. ನಾವು ನಮ್ಮ ಲೈಫಲ್ಲಿ ಸರ್ ನೋಡಿ, ಈಗ ಡಿಸ್ಟಿಂಕ್ಷನ್ ತೆಗ್ದಿರೋರಿಗೆ ಮಾಡಿದ ಒಂದೇ ಕೆಲಸ, ನಾವು ಜಸ್ಟ್ ಪಾಸ್ ಮಾಡೋದೆಲ್ಲ ಕೆಲಸ. ಸೊ ಹಾಗಾಗಿ ಈ ತರ ಸಿನಿಮಾ ಸಾಂಗ್ಸ್ಗಳು ಚೆನ್ನಾಗಿ ಇದಾಗಿದೆ. ಸಾಂಗ್ಸ್ಗಳು ಎಷ್ಟೋ ಜನ ಬರೀ ಸೀನ್ಸ್ ಅಲ್ಲ, ಸಾಂಗ್ಸ್ ನೋಡಕ್ಕೆ ಬರ್ತಾರೆ. ಸಾಂಗ್ ಥಿಯೇಟರ್ ಕೇಳ್ಬೇಕಪ್ಪ, ಡಾಲ್ಬಿ ಈ 5.1 ಅಲ್ಲಿ ಕೇಳಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲಾ ಪ್ರೇಕ್ಷಕರಿಗೂ ನಾವು ಕೇಳ್ಕೊಳ್ಳೋದೇನಂದ್ರೆ, ಬನ್ನಿ ನೋಡಿ, ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತಂದ್ರೆ ದಯವಿಟ್ಟು ಎಲ್ಲೂ ಹೇಳಕ್ ಹೋಗ್ಬಿಡಿ ಚೆನ್ನಾಗಿದೆ. ಯಾಕಂದ್ರೆ ನಿಮಗೆ ಇಷ್ಟ ಆಗಿರಲ್ಲ, ಬಟ್ ಬೇರೆಯವ್ರಿಗೆ ಇಷ್ಟ ಆಗಿರುತ್ತೆ. ಅವ್ರು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ನೀವು ಚೆನ್ನಾಗಿಲ್ಲ ಅಂತ ಕಿವಿಗೆ ತುಂಬಿದ್ಮೇಲೆ ಅವ್ರ ಮನೇಲಿ ಕುತ್ಕೊಂಡಿರ್ತಾರೆ. ಹಾಗಾಗಿ ಹೋಗಿ ನೋಡಿ ಹೇಳ್ತೀನಿ, ಸಿನಿಮಾ ಏನಕ್ಕೆ ನೋಡ್ಬೇಕು. ಕೈ ಮುಗಿದುಕೊಂಡು ಜಸ್ಟ್ ಪಾಸ್ ಸಿನಿಮಾ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾನ ಯಾಕೆ ನೋಡ್ಬೇಕು ಅಂತಂದ್ರೆ, ಎಲ್ಲರ ಲೈಫಲ್ಲಿ ಸ್ಟೂಡೆಂಟ್ಸ್ ಆಗಿದ್ದಾಗ ನಡೆಯೋ ಎಲ್ಲಾ ಸಿಚುವೇಶನ್, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಗಿರೋರು ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಎಲ್ಲರ ಲೈಫಲ್ಲಿ ನಡೆಯೋ ಸಿಚುವೇಶನ್ಸೇ ಅಲ್ಲ
ಎಲ್ಲ ಟೈಮಲ್ಲೂ ನಡೆಯೋ ಸಿಚುವೇಶನ್ಸೇ ಇದರಲ್ಲೂ ಇರೋದು. ಆದ್ರೆ ಆ ಸಿಚುವೇಶನ್ಸ್ ನ ಹೆಂಗೆ ಕ್ಯಾರಿ ಮಾಡ್ಕೊಂಡು ಅದನ್ನ ಹೊಡೆದಾಕಿ ಲೈಫ್ ನ ಬಿಲ್ಡ್ ಮಾಡ್ತೀವಿ ನಾವು. ಒಬ್ಬ ಜಸ್ಟ್ ಪಾಸ್ ಆದವನು ವೇಸ್ಟ್ ಅಲ್ಲ, ಜಸ್ಟ್ ಪಾಸ್ ಆದವನು ಬೆಸ್ಟ್ ಅಂತ ತೋರ್ಸೋಕೆ ಹೇಗೆ ಅಂತ ಈ ಸಿನಿಮಾ ನೋಡ್ಬೋದು. ಮತ್ತೆ ಈಗ ಎಕ್ಸಾಮ್ ಟೈಮ್ಗಳು ಬೇರೆ ಬರ್ತಾ ಇದೆ. ಮತ್ತೆ ಎಕ್ಸಾಮ್ ಟೈಮ್ ಬರೋರು ನಾನು ಎಷ್ಟೋ ಜನ ನೋಡಿದ್ದೀನಿ, ಸ್ಟೂಡೆಂಟ್ಸು ಎಕ್ಸಾಮ್ ಟೈಮಲ್ಲಿ ಮೋಟಿವೇಶನ್ ಇರಲ್ಲ. ಕೆಲವು ಸಿನಿಮಾಗಳು ಅವ್ರನ್ನ ಮೋಟಿವೇಟ್ ಮಾಡುತ್ತೆ. ಆ ತರ ನಮ್ಮ ಸಿನಿಮಾನು ಪ್ರತಿಯೊಬ್ಬ ಸ್ಟೂಡೆಂಟ್ನು ಬರೀ ಜಸ್ಟ್ ಪಾಸ್ ಆದವ್ರನ್ನಲ್ಲ, ರ್ಯಾಂಕ್ ಸ್ಟೂಡೆಂಟ್ನು ಕೂಡ ಮೋಟಿವೇಟ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ತಕ್ಕಂತ ಸುಮಾರು ಕಂಟೆಂಟ್ಗಳಿದಾವೆ. ಪರಸಂಗ, ತರ್ಲೆ ವಿಲೇಜ್ ಈ ತರ ಸಿನಿಮಾಗಳು ಕೊಟ್ಟಂತ KM ರಘು ಸರ್ ಇದನ್ನ ಡೈರೆಕ್ಟ್ ಮಾಡಿರೋದು. ಒಂದು ಕಾಮಿಡಿ ಡ್ರಾಮಾ. ನೀವು ಆರಾಮಾಗಿ, ನನಗ್ ಗೊತ್ತು ಸ್ಟೂಡೆಂಟ್ಸ್ ಈಗಿನ ಕಾಲದಲ್ಲಿ ಪಾಪ ಟಿಕೆಟ್ ಪ್ರೈಸ್ ಎಲ್ಲ ಸ್ವಲ್ಪ ಇರೋದ್ರಿಂದ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಪಾಕೆಟ್ ಮನಿ ಇರುತ್ತೆ. ಅದನ್ನ ಒಂದು ದಿನ ನಡಿಬೋದು, ಏನೋ ಸ್ವಲ್ಪ ಊಟ ಮಾಡಿ ನೆಕ್ಸ್ಟ್ ಆ ಫ್ರೆಂಡ್ಸ್ ಜೊತೆ ಹೋದಾಗ ಆ ಮೂಮೆಂಟ್ಸ್ ಇರುತ್ತಲ್ಲ. ಬೇಕಾದ್ರೆ ಸಿನಿಮಾನ ನೀವು ಎಲ್ಲೋ ಒಂದ್ ಕಡೆ ಮರ್ತ್ ಬಿಡ್ಬೋದು, ಆದ್ರೆ ಆ ಜರ್ನಿ ನಿಮ್ ಫ್ರೆಂಡ್ಸ್ ಜೊತೆ ಕಾಲೇಜಿಂದ ಟ್ರಾವೆಲ್ ಮಾಡಿದ್ದು, ಇಲ್ಲ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಇನ್ನೊಬ್ಬ ಫ್ರೆಂಡಿಗೆ ಟಿಕೆಟ್ ಹಾಕಿ ಸಿನಿಮಾ ನೋಡಿದ್ದಿರ್ಬೋದು. ಆ ಮೆಮೊರಿ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ಯಾವಾಗಾದ್ರೂ ಮತ್ತೆ ರಿಯೂನಿಯನ್ ಆದಾಗ ಆವಾಗ ಈ ನೆನಪುಗಳನ್ನ ನೀವು ನೆನಪು ಮಾಡ್ಕೋಬಹುದು. ಆ ತರ ಒಂದು ಮೆಮೊರಿನ ಮತ್ತೆ ಹ್ಯಾಪಿನೆಸ್ ನ ಬಿಲ್ಡ್ ಮಾಡುತ್ತೆ ಈ ಸಿನಿಮಾ. ದಯವಿಟ್ಟು ಎಲ್ಲರೂ ಫೆಬ್ರವರಿ 9ಕ್ಕೆ ಜಸ್ಟ್ ಪಾಸ್ ಸಿನಿಮಾನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ನಿಮ್ಮೆಲ್ಲರ ನಮ್ಮ ಜಸ್ಟ್ ಪಾಸ್ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಜಸ್ಟ್ ಪಾಸ್ ಸಿನಿಮಾನ ಫೆಬ್ರವರಿ 9ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಸೊ ನಮ್ಮ ಮೂವಿ ಜಸ್ಟ್ ಕಾಲೇಜ್ ಅವ್ರಿಗೆ ಮಾತ್ರ ಸೀಮಿತ ಅಲ್ಲ. ಸೊ ಇವನ್ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಇವಾಗ ಅನ್ಕೊಂತಾರೆ ಜಸ್ಟ್ ಪಾಸ್, ಅಯ್ಯೋ ಬರೀ ಕಾಲೇಜ್ ಹುಡುಗರಾಗಪ್ಪ ಅಂತ ದೊಡ್ಡವರೆಲ್ಲ ಅನ್ಕೊಂತಾರೆ. ಇಲ್ಲ, ಸೊ ದೊಡ್ಡವ್ರಿಗೂ ಒಂದು ಮೆಸೇಜ್ ಇದೆ. ಸೊ ಅಜ್ಜಿ ತಾತನೂ ನೋಡ್ಬೋದು. ಸೊ ನಮ್ಮ ಮೂವಿ ಹೇಗೆ ಅಂದರೆ, ಒಂದು ಸೀಟಲ್ಲಿ ಇವಾಗ ಕೂತ್ಕೊಬೇಕಾದ್ರೆ ನೀವು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಕಾಮಿಡಿ ಬರುತ್ತೆ, ಆಮೇಲೆ ಇಮೋಷ್ನಲ್ ಬರುತ್ತೆ, ಆಮೇಲೆ ಒಂದು ಫನ್ ಫ್ಯಾಕ್ಟರ್ಸ್ ಬರುತ್ತೆ, ಆಮೇಲೆ ಏನೋ ಒಂದು ಕಡೆ ನಿಮಗೆ ಹಾರ್ಟ್ ಟಚ್ ಆಗೋ ಮೂಮೆಂಟ್ಸ್ ಎಲ್ಲ ಬರುತ್ತೆ. ಸೊ ಮೇನ್ ಆಗಿ ಎಲ್ಲ ಹೊಸ ಕಲಾವಿದರು ನಾವು ಮಾಡಿರೋದು. ಸೊ ನಿಮ್ಮ ಆಶೀರ್ವಾದ ನಮಗೆ ತುಂಬ ಮುಖ್ಯ. ಸೊ ನಿಮ್ಮ ಆಶೀರ್ವಾದದಿಂದ ನಾವು ಮುಂದೆ ತುಂಬ ಹಲವು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಸೊ ಎಲ್ಲರೂ ದಯವಿಟ್ಟು Feb 9 ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡಿ ಆಶೀರ್ವದಿಸ್ಬೇಕು. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಸೊಸೈಟಿಲಿ, ನಮ್ಮ ರಿಯಾಲಿಟಿಲಿ ಏನಾಗ್ಬಿಡುತ್ತೆ ಅಂದರೆ, ರ್ಯಾಂಕ್ ತೆಗ್ದಿರೋರೆಲ್ಲ ಬದುಕೊಂಡ್ಬಿಡ್ತಾರೆ. ಫೇಲ್ ಆದರೂ ಕೂಡ ಬದುಕೊಂಡ್ಬಿಡ್ತಾರೆ. ಏನೊಂದು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಫೇಲ್ ಆದವ್ರಿಗೂ ಮೋಟಿವೇಟ್ ಸಿಕ್ಬಿಡುತ್ತೆ. ಆದರೆ ಈ ಮಿಡಲ್ ರೇಂಜಲ್ಲಿ ಯಾರು ಇರ್ತಾರೆ, ಜಸ್ಟ್ ಪಾಸ್ ಆದವರು, ಅವ್ರನ್ನ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರ ಬಗ್ಗೆ. ಅವ್ರಿಗೊಂದು ಒಬ್ಬ ಲೀಡರ್ ಸಿಕ್ಕಿ ಅವ್ರಿಗೊಂದು ಲೈಫ್ ಲೀಡ್ ಮಾಡೋದಕ್ಕೆ ಒಂದು ದಾರಿ ಸಿಕ್ಕರೆ ಹೆಂಗಿರುತ್ತೆ, ಅದ್ರ ಬಗ್ಗೆ ನಮ್ಮ ಮೂವಿ ಇದೆ. ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಫೆಬ್ರವರಿ 9ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ದಯವಿಟ್ಟು ನೀವೆಲ್ಲರೂ ನಮ್ಮ ಥಿಯೇಟರ್ಸ್ಗೆ ಬಂದ್ಬಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಆರೈಸಿ. ನಮ್ಮನ್ನು ಹೊಸ ಪ್ರತಿಭೆಗಳಿದ್ದೀವಿ ತುಂಬ ಜನ. ಧನ್ಯವಾದಗಳು. ಧನ್ಯವಾದಗಳು.